ಎಲ್ರಿಗೂ ನಮಸ್ಕಾರ. ಡೇ 14 ಆಫ್ 365 ಡೇಸ್ ವಿಡಿಯೋ ಚಾಲೆಂಜ್. ಏನು ಏನ್ ಸಾರ್ ಹಿಡಿತೀರಾ? ಎಲ್ರಿಗೂ ನಮಸ್ಕಾರ. ಡೇ 14 ಆಫ್ 365 ಡೇಸ್ ವಿಡಿಯೋ ಚಾಲೆಂಜ್. ಹುಷಾರಿಲ್ಲ ಸಾಹೇಬ್ರಿಗೆ, ಸ್ವಲ್ಪ ತೋರ್ಸ್ಕೊಂಡ್ ಬರ್ಬೇಕು. ಜ್ವರ ಬಂದ್ಬಿಟ್ಟೈತೆ, ನೆಗಡಿ ಆಗ್ಬಿಟ್ಟೈತೆ, ಮುಖ ಸ್ವಲ್ಪ ಡಲ್ ಆಗ್ಬಿಟ್ಟೈತೆ ಅಲ್ವಾ ಸರ್? ಸೊ ಅಂಗಡಿಗೆ ಏನೇನ್ ಬೇಕಾಗಿತ್ತು ಎಲ್ಲ ಐಟಮ್ ತಗೊಂಡ್ ಬಂದ್ವಿ. ಅಂಗಡಿಲಿ ಇದೀವಿ ಇವತ್ತು. ಅಂಗಡಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಾಗ್ಬಿಟ್ಟೈತೆ. ಡ್ಯೂಟಿ ಮೇಲೆ ಹೋಗೋಣ ಅನ್ಕೊಂಡೆ, ಕೈಯಲ್ಲಿ ದುಡ್ಡಿಲ್ಲ, ಏನಿಲ್ಲ, ತಲೆ ಕೆಟ್ಟು ಹೋಗ್ಬಿಟ್ಟೈತೆ. ನೋಡೋಣ ಏನಾಗತ್ತೆ ಅಲ್ವಾ ಸರ್? ಇವ್ರಿಗೂ ಹುಷಾರಿಲ್ಲ, ಸಾಯಂಕಾಲ ಹೋಗಿ ತೋರಿಸ್ಕೊಂಡ್ ಬರ್ಬೇಕು. ಇವ್ರಿಗೂ ಸ್ವಲ್ಪ ನೆಗಡಿ ಕಮ್ಮಿನೇ ಆಗ್ತಾ ಇಲ್ಲ. ಹಾಯ್ 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 ಹಾಯ್. ಇಲ್ಲಾಂದ್ರೆ ನಗೋನು ಸ್ವಲ್ಪನೂ ನಗ್ತಾ ಇಲ್ಲ. ಟೈಮ್ ಬಂದ್ಬಿಟ್ಟು 12:37. ತುಂಬಾ ಹೊತ್ತಿಂದ ಕೂತಿದೀನಿ ಅಂಗಡಿಲಿ. ಅಂಗಡಿಲೂ ಬಿಸ್ನೆಸ್ ಇಲ್ಲ, ಆಟೋದಲ್ಲೂ ಬಿಸ್ನೆಸ್ ಇಲ್ಲ. ಎಷ್ಟೊತ್ತಿಂದ ಕೂತು 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 ಬೇಜಾರಾಗ್ತಿದೆ, ನಿದ್ದೆನೆ ಎಳಿತೈತೆ. ಆ ಕಡೆ ಡ್ಯೂಟಿಗೆ ಹೋಗೋಣ ಅಂತಂದ್ರೆ ಅಮ್ಮಂಗೂ ಹುಷಾರಿಲ್ಲ, ವೈಫ್ಗೂ ಹುಷಾರಿಲ್ಲ. ಅದಕ್ಕೆ ಅಂಗಡಿ ನೋಡ್ಕೊಂಡು ನಾನ್ ಕೂತಿದ್ದೀನಿ. ಇಲ್ಲಿ ನೋಡಿದ್ರೆ ಅಂಗಡಿಲೂ ಬಿಸ್ನೆಸ್ ಇಲ್ಲ. ಅಮ್ಮ ಬರ್ತೀನಿ ಅಂತಂದ್ರು ಮಧ್ಯಾಹ್ನ ಮೇಲೆ ನೀನ್ ಡ್ಯೂಟಿಗೆ ಹೋಗು ಅಂತ. ನೋಡೋಣ ಏನಾಗುತ್ತೆ. ಇನ್ನೊಂದು ಆಟೋದವ್ರು ಡಿಸ್ಪ್ಲೇ ಎಲ್ಲ ಚೆಕ್ ಮಾಡ್ತಾ ಇದಾರೆ. ಡಿಸ್ಪ್ಲೇ ಮಾಡಿಸ್ಬೇಕು ಇವಾಗ, ಇಲ್ಲ ಅಂತಂದ್ರೆ ಫೈನು. ಡಿಸ್ಪ್ಲೇ ಹೇಳ್ಬಿಡ್ತೀನಿ, ಪೋಸ್ಟ್ ಹಾಕಿದೀನಿ ಫೇಸ್ಬುಕ್ ಅಲ್ಲಿ, ತೋರಿಸ್ಬಿಡ್ತೀನಿ ನಿಮ್ಗೆ. ವಿಷಯ: ಆಟೋ ಚಾಲಕರುಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಕುರಿತು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ನಗರದಲ್ಲಿ ಆಟೋ ಚಾಲಕರುಗಳಿಂದ ಆಗುತ್ತಿರುವ ತೊಂದರೆಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ದೂರವಾಣಿಗಳ ಮುಖಾಂತರ ದೂರುಗಳನ್ನು ಸ್ವೀಕರಿಸಲಾಗುತ್ತಿದ್ದು, ಇವುಗಳಲ್ಲಿ ಪ್ರಮುಖವಾಗಿ ಸಮವಸ್ತ್ರಗಳನ್ನು ಧರಿಸದೆ ಸಾರ್ವಜನಿಕರಿಂದ ಹೆಚ್ಚಿನ ಬಾಡಿಗೆಯನ್ನು ಸಂಗ್ರಹಿಸುವ ಹಾಗೂ ಕರೆದ ಕಡೆಗೆ ಬಾಡಿಗೆಗೆ ಹೋಗದೆ ಇರುವುದನ್ನು ಹೆಚ್ಚಿನ ನಿಯಮ ಉಲ್ಲಂಘನೆಗಳಾಗಿರುತ್ತದೆ. ಇದಲ್ಲದೆ ಆಟೋ ಚಾಲಕರಿಗಾಗಿಯೇ ಡಿಸ್ಪ್ಲೇ ಕಾರ್ಡ್ಗಳನ್ನು ವಿತರಿಸಲಾಗಿದ್ದು, ಕೆಲವು ಆಟೋ ಚಾಲಕರುಗಳು ಡಿಸ್ಪ್ಲೇ ಕಾರ್ಡ್ಗಳನ್ನು ತಮ್ಮ ಆಟೋಗಳಲ್ಲಿ ಪ್ರದರ್ಶಿಸದೆ ಇರುವ ಬಗ್ಗೆಯ ದೂರುಗಳನ್ನು ಸ್ವೀಕರಿಸಲಾಗಿರುತ್ತದೆ. ಪ್ರತಿಯೊಬ್ಬ ಚಾಲಕರುಗಳು ತಮ್ಮ ಆಟೋಗಳನ್ನು ಚಲಾಯಿಸುವಾಗ ಆಟೋಗಳಲ್ಲಿ ಡಿಸ್ಪ್ಲೇ ಕಾರ್ಡ್ಗಳನ್ನು ಪ್ರದರ್ಶಿಸುವುದನ್ನು ಸಾರ್ವಜನಿಕರ ಸುರಕ್ಷತಾ ದೃಷ್ಟಿಯಿಂದ ಕಡ್ಡಾಯಗೊಳಿಸಲಾಗಿದ್ದು, ಆಟೋ ಚಾಲಕರುಗಳು ಡಿಸ್ಪ್ಲೇ ಕಾರ್ಡ್ಗಳನ್ನು ಪ್ರದರ್ಶಿಸಿದ್ದಲ್ಲಿ ಆಟೋ ಚಾಲಕರುಗಳು ಯಾರು, ಎಲ್ಲಿಯ ವಿಳಾಸದವರು ಎಂಬ ಮಾಹಿತಿಯು ಸಾರ್ವಜನಿಕರಿಗೂ ತಿಳಿದು ಸದರಿ ಆಟೋಗಳಲ್ಲಿ ಪ್ರಯಾಣಿಸಲು ಸುರಕ್ಷತಾ ಭಾವ ಉಂಟಾಗುತ್ತದೆ. ಇದು ಸಾರ್ವಜನಿಕರ ಸುರಕ್ಷತಾ ದೃಷ್ಟಿಯಿಂದ ಬಹಳ ಪ್ರಮುಖವಾದ ವಿಷಯವಾಗಿರುತ್ತದೆ. ಸಾರ್ವಜನಿಕರ ಸುರಕ್ಷತಾ ದೃಷ್ಟಿಯಿಂದ ಡಿಸ್ಪ್ಲೇ ಕಾರ್ಡ್ಗಳನ್ನು ಪ್ರದರ್ಶಿಸದೆ ಇರುವ ಆಟೋ ಚಾಲಕರುಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಅವಶ್ಯಕತೆ ಇದ್ದು, ಆಟೋ ಚಾಲಕರುಗಳಿಂದ ಅವ್ಯಾಹತವಾಗಿ ಕಂಡು ಬರುತ್ತಿರುವ ನಿಯಮ ಉಲ್ಲಂಘನೆಗಳಾದ ಸಮವಸ್ತ್ರ ಧರಿಸದೆ ಚಾಲನೆ, ಹೆಚ್ಚಿನ ಬಾಡಿಗೆಗೆ ಬೇಡಿಕೆ, ಕರೆದ ಕಡೆಗೆ ಬಾಡಿಗೆ ಹೋಗದೇ ಇರುವುದು ಹಾಗೂ ಡಿಸ್ಪ್ಲೇ ಕಾರ್ಡ್ಗಳನ್ನು ಪ್ರದರ್ಶಿಸದೇ ಇರುವ ನಿಯಮ ಉಲ್ಲಂಘನೆಗಳ ವಿರುದ್ಧ ಪ್ರತಿದಿನ ಪ್ರಕರಣಗಳನ್ನು ದಾಖಲಿಸಿ ಆಟೋ ಚಾಲಕರುಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಸೂಚಿಸಲಾಗಿದೆ. ಕಾರ್ತಿಕ್ ರೆಡ್ಡಿ, IPS ಜಂಟಿ ಪೊಲೀಸ್ ಆಯುಕ್ತರು ರವರಿಗೆ ಸಂಚಾರ ವಿಭಾಗದ ಎಲ್ಲಾ PI ರವರುಗಳಿಗೆ ಪ್ರತಿಯೊಂದು ಮಾಹಿತಿ ಮತ್ತು ಸೂಕ್ತ ಕ್ರಮಕ್ಕಾಗಿ. ಟೀ ಮಾಡೋಣ ಬನ್ನಿ. 2 ಲೀಟರ್ ಹಾಲು ಲೈಟಾಗಿ ಕುದಿಯಕ್ ಬಿಟ್ಬಿಟ್ರೆ ಚೆನ್ನಾಗಿ ಕುದೀತಾ ಇರುತ್ತೆ. ಅದಕ್ಕೆ ನೀರ್ ಮಾತ್ರ ಹಾಕಲ್ಲ. ಏನಕ್ಕಂತಂದ್ರೆ ಬೆಂಗಳೂರಲ್ಲಿ 100 ಕಡೆ ಟೀ ಕುಡ್ದ ಅಭ್ಯಾಸ. ಎಲ್ಲಾ ಕಡೆ ಟೀ ಹೆಂಗಿರುತ್ತೆ ಅಂತ ನೋಡಿದೀವಿ. ಅದಕ್ಕೆ ನಮ್ಮ ಅಂಗಡಿಲಿ ನೀರ್ ಮಾತ್ರ ಮಿಕ್ಸ್ ಮಾಡಲ್ಲ ಯಾವುದೇ ಕಾರಣಕ್ಕೂ. ಅಮ್ಮಂಗೂ ಹೇಳಿದೀನಿ, ನಾನು ಅಷ್ಟೇ, ಟೀಗೆ ನೀರ್ ಮಾತ್ರ ಮಿಕ್ಸ್ ಮಾಡೋದೇ ಇಲ್ಲ. ಶುಂಠಿ ಟೀ ಪುಡಿ ಹಾಕ್ಬಿಡೋಣ, 1 ಗ್ಲಾಸ್ ಟೀ ಪುಡಿ, 2 ಲೀಟರ್ ಹಾಲು, 1 ಗ್ಲಾಸ್ ಟೀ ಪುಡಿ, ಅದಕ್ಕೆ ಮೆಲ್ಲ ಕುದಿಯಕ್ ಬಿಟ್ಬಿಡೋಣ. ಸ್ವಲ್ಪ ಸಕ್ಕರೆ ಮೆಲ್ಲ ಕುದಿಯಕ್ ಬಿಟ್ಟು ಚೆನ್ನಾಗಿ ಜಜ್ಬಿಟ್ಟು 2 ಲೀಟರ್ ಹಾಲದ್ದು ಫುಲ್ ಲೈಟಾಗಿ ಕುದಿಯಕ್ ಬಿಟ್ಬಿಡೋಣ. ಇವಾಗ ಅದು ಕುದ್ದು 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 ತಂತಾನೆ ಉಕ್ಕಿರುತ್ತೆ. ಅಲ್ಲಿ ತನಕ ನಾವು ನಮ್ಮ ಪಾಡಿಗೆ ಅಂಗಡಿಲಂದ್ರೂ ಬಿಸ್ನೆಸ್ ಇಲ್ಲ, ಯಾವ್ದಾದ್ರು ಬಿಗ್ ಬಾಸ್ ಇಲ್ಲ, ಏನಾದ್ರು ನೋಡ್ಕೊಂಡ್ ಕೂತ್ಕೊಂಡ್ಬೇಡ. ಮೂವಿ ನೋಡ್ಕೊಂಡು ಕೂತಿದೀನಿ ಯೂಟ್ಯೂಬ್ ಅಲ್ಲಿ.
ಇನ್ನೇನ್ ಮಾಡೋದು, ಇಲ್ಲ ನಮ್ ವಿಡಿಯೋಸೇ ನೋಡ್ಕೊಂಡು ಕುತ್ಕೊಳ್ಳೋದು, ಬಿಸ್ನೆಸ್ ಇಲ್ಲ. ನಾವು ಮನೇಲಿ ರೆಸ್ಟ್ ಮಾಡ್ತಾ ಇದೀವಿ, ಆದ್ರೆ ರೆಸ್ಟ್ ಮಾಡಕ್ಕೆ ಬಿಡ್ತಾ ಇಲ್ಲ ಒಬ್ರು. ಯಾರು ಗೊತ್ತಾ? ಇಲ್ಲವ್ರೆ ನೋಡಿ, ಇವ್ರೆ ರೆಸ್ಟ್ ಮಾಡಕ್ಕೆ ಬಿಡ್ತಾ ಇಲ್ಲ. ಬರೋದು, ಒದಿಯೋದು, ತಲೆ ಮೇಲೆ ಕೂತ್ಕೊಳ್ಳೋದು. ಹಾ ಓಯ್ ಓಯ್ ಬನ್ನಿ ಸರ್, ಇಲ್ಲಿ ಬನ್ನಿ ಇಲ್ಲಿ. ಹಾ ಹಾ ಎಲ್ಲಿಗೆ ಹೋಗೋದು? ಹೋಯ್ತು ಹೋಯ್ತು ಹೋಯ್ತು, ಹೋಗಿ ಹೋಗಿ, ಎಲ್ಲಿಗೆ ಹೋಗೋದು? ಆಹಾ ಹೂ ಅಜಾನ್ ಅಜಾನ್. ಇವತ್ತು ಸಂಡೇ ದಿನ ಇಲ್ಲಿ ಸ್ವಲ್ಪ ಜಾಸ್ತಿ ರಶ್ ಇರೋದು. ಇವತ್ತು ಕೂಡ ಬಿಸ್ನೆಸ್ ಇಲ್ಲ, ಅಂದ್ರೆ ಪಬ್ಲಿಕ್ ಇಲ್ಲ. ಆಟೋಗಳು ಕೂಡ ಹಂಗೆ ನಿಂತಿದಾವೆ ಡ್ಯೂಟಿ ಇಲ್ಲದೆ. ಸೊ ನಾನು ಅಂಗಡಿಲೇ ಇದೀನಿ ಇವತ್ತಂಗ್ರು ಡ್ಯೂಟಿ ಮೇಲೆ ಹೋಗೋದು ಬೇಡ ಅಂತ. ಸೀಸರ್ ಅವ್ರು ಏನಾದ್ರು ಹಿಡಿದ್ರೆ ಕಷ್ಟ. ಒಂದ್ ಕಡೆ ಅಮೌಂಟ್ ಕೇಳಿದೀನಿ, ನೋಡೋಣ ಅಮೌಂಟ್ ಅಡ್ಜಸ್ಟ್ ಆಯ್ತು ಅಂತಂದ್ರೆ ಲೋನ್ ಕಟ್ಟೋಣ ಅಂತ ಇದೀನಿ. ನೋಡೋಣ ಏನೇನಾಗುತ್ತೆ. ಹೆಂಗೈತ್ ಬೇ ನಾ ಮಾಡಿಚ್ಚ? ಬಾರಿ ಚಲೋ ಐತಾ ನೀನ ಮಾಡಿ. ಶುಂಠಿ ಗಿಂಟಿ ಹಾಕಿ ಮಾಡಿದ್ದು. ನಾವ್ ಶುಂಠಿ ಹಾಕೋದಿಲ್ಲ. ಎಲ್ಲಾರು ಬಂದವರೆಲ್ಲ ಹೇಳಾಕ್ತಾರ ಚಲೋ ಮಾಡಿ ಚಾ ಅಂತ ಹೇಳಿ. ಅದಕ್ಕ ನೀನ ಮಾಡ್ಬಿಡಿ. ಮತ್ ಗಾಡಿ ಮುಂಜಾನೆ ಅಂಗಡಿಯಾಗ ಕುಂದ್ರಿಸ್ಬಿಟ್ಟಿರಿ ಇವತ್ತ. ನಾವ ನಡೆಸ್ತಿದ್ರು. ಅತ್ತಿ ಸೊಸಿ ಇಬ್ರು ಇವತ್ ಬೆಳಿಗ್ಗೆಯಿಂದ ನನ್ಗೆ ಅಂಗಡಿಲೇ ಬಿಟ್ಬಿಟ್ಟವ್ರೆ. ಅದಕ್ಕೆ ಇವತ್ತು ಡ್ಯೂಟಿನ ಇಲ್ಲ ಏನಿಲ್ಲ, ಅಂಗಡಿ ನೋಡ್ಕೊಂಡ್ ಕೂತಿದೀವಿ. ಹೋಗಿ ಚಪಾತಿ ಮಾಡ್ರಿ. ಬಂದ್ 1 ಅವರ್ ಕೂತಿದಾರೆ ಅಷ್ಟೇ. ಬೆಳಿಗ್ಗೆಯಿಂದ ನಾನೇ ಇರೋದು. ಹೌದು, ನಿಮ್ಮ ಅಪ್ಪ ಬಂದ್ ಮಧ್ಯಾಹ್ನ 2 ತಾಸು ಅದಿ. ಎಷ್ಟಕ್ ಬಂದಿ ನೀನು? ಎಷ್ಟಕ್ ಬಂದಿನಿ? 2 ಗಂಟೆಗೆ ಬಂದಿನಿ. 2 ಗಂಟೆಗೆ ಬಂದಿ? 5:30 ಹೋಗಿನ್ ಮನಿಗೆ. 5:30ಗೆ? 5 ಗಂಟೆಗೆ ನಾನು ಬಂದೀನಿ. 5 ಗಂಟೆಗೆ ಬಂದು ಯಾರು ಸಿಗರೇಟ್ ತರಕ್ ಯಾರು? ಇವತ್ ಪೂರ್ತಿ ಅಂಗಡಿಲೇ ಹೋಯ್ತು ಡೇ. ಏನು ಮಾಡಕ್ ಆಗಲ್ಲ, ಇವತ್ತಿನ ದುಡಿಮೆ 0. ನಾಳೆ ನೋಡಮ್ಮ 2,000 ಆಗುತ್ತೆ. 2,000? ಇಲ್ಲ ಇಲ್ಲ, ಕಪಾಳ ಬಡೋದ್ ಎಬ್ಸ್ತೀನಿ. ಮುಂಜಾನೆ ಇಲ್ಲ ನೀರ್ ಸುರಿತೀನಿ 1 ಬಕೆಟ್. ಸುರದ ಹೋಗೋಣ. ಆತಾಳ್ರಿ ಎಬಸ್ ಹೋಗ್ತೀನಿ ಡ್ಯೂಟಿ ಮೇಲೆ. ಒಂದ್ ಆಣಿ ತರ್ಬೇಕು ಎಬ್ಸಾಕ. ಏನ ಆಣಿ? ಆಣಿ ತಂಗ್ ಮೈ ಅಂತ ಹೋಗ್ತೈತ. ನಾವ್ ಅದ್ರದ್ರ ಕಿವಿ ಕೇಳ್ತಲ್ಲ. ಸೊ ನಾಳೆಯಿಂದ ಬೆಳಿಗ್ಗೆ 5 ಗಂಟೆಗೆ ಎದ್ದು ಡ್ಯೂಟಿ ಮೇಲೆ ಹೊರಡೋಣ. ನೋಡೋಣ ಏನೇನು ಆಗುತ್ತೆ, ಏನು ಗೊತ್ತಿಲ್ಲ, ಅಡಿತೈತೆ. ಸೊ ಇವಾಗ ಬೆಳಿಗ್ಗೆಯಿಂದ ಇವತ್ತು ಬರೀ ಅಂಗಡಿ ಮುಗ್ಕೊಳ್ಳೋದೇ ಆಗ್ಬಿಟ್ಟೈತೆ. ನಮಗೂ ಡ್ಯೂಟಿ ಮೇಲೆ ಹೋಗ್ಬೇಕು ಅಂತೀನಿ, ಆಗದೇ ಇಲ್ಲ. ನೋಡ ಏನೇನಾಗುತ್ತೆ. ಸೊ ಅಂಗಡಿ ಕ್ಲೋಸ್ ಮಾಡುವಂತ ಸಮಯ. ಅಂಗಡಿನ ಕ್ಲೋಸ್ ಮಾಡೋಣ ಇವಾಗ. ಇವತ್ತಿನ ವಿಡಿಯೋದಲ್ಲಿ ಏನೂ ಇಲ್ಲ, ಸುಮ್ಮನೆ ಬೇಜಾರಾಗ್ಬೇಡಿ. ನಾಳೆಯಿಂದ ಡ್ಯೂಟಿನ ಕಂಟಿನ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಟ್ ಏನಂತಂದರೆ ನಂದು ಈ ಪರ್ಸ್ನಲ್ ಪ್ರಾಬ್ಲಮ್ಗಳಿಂದಾಗಿ ಡ್ಯೂಟಿನ ನೆಟ್ಟಿಗೆ ಮಾಡೋಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ಬಟ್ ಆದಷ್ಟು ಬೇಗ ನಾಳೆಯಿಂದ ಹೆಂಗಾದರೂ ಮಾಡಿ ಡ್ಯೂಟಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಅಮೌಂಟ್ ಬರಬೇಕು, 3-4 ಕಡೆ ಒಬ್ರು ಕೇಳಿದ್ದೆ, ಅವರು ಕೊಡ್ತೀನಿ ಅಂತ ಹೇಳಿದರು. ಸಡನ್ನಾಗಿ ಅವರು ನೋಡ್ತೀನಪ್ಪ ಅಷ್ಟೊಂದು ಅಮೌಂಟ್ ಅಡ್ಜಸ್ಟ್ ಆಗಲ್ಲ ಅಂತ ಇದ್ದಾರೆ. ನೋಡೋಣ. ನಮಗೆ ಇವಾಗ ಸದ್ಯಕ್ಕೆ ಮಟ್ಟಿಗೆ ಮನಿ ಪ್ರಾಬ್ಲಮ್ ತುಂಬ ಆಗ್ಬಿಟ್ಟಿದೆ. ಅದ್ರ ನಡುವೆ ಡ್ಯೂಟಿನೂ ಮಾಡೋಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ಏನು ಮಾಡ್ತೀರಾ, ಪ್ರಾಬ್ಲಮ್ಮು ಒಂದಾದ್ಮೇಲೊಂದು ಕಂಟಿನ್ಯೂ ಬರ್ತಾನೆ ಇದ್ದಾವೆ. ಒಂದು ಕ್ಲಿಯರ್ ಆಗೋ ಮೂಮೆಂಟಲ್ಲಿಲ್ಲ. ಒಂದು ಕ್ಲಿಯರ್ ಆಗುತ್ತೆ ಅನ್ನೋಷ್ಟರಲ್ಲಿ ಮತ್ತೊಂದು ಪ್ರಾಬ್ಲಮ್ ಉಟ್ಕೊಂಡ್ಬಿಟ್ಟಿರುತ್ತೆ. ಏನು ಮಾಡೋಣ, ಇವಾಗಿರೋ ಮೂಮೆಂಟಲ್ಲಿ ಆಗಿದ್ದಾವೆ. ಇನ್ನೂ 4 ಫೈನಾನ್ಸ್. ಸೊ ಅಂಗಡಿನ ಕ್ಲೋಸ್ ಮಾಡಿದ್ದಾಯಿತು. ಇವಾಗ ಎತ್ಕೊಂಡು ಹೋಗೋದೆ ಐಟಮ್ ಎಲ್ಲ ರೆಡಿ ಇಲ್ಲ ಐತೆ. ಇವಾಗ ನಮಗೆ ನಾಳೆ ಬೆಳಿಗ್ಗೆಯಿಂದ ಡ್ಯೂಟಿ ಮೇಲೆ ಹೋಗೋಕ್ಕೆ ಯಾರೂ ತಡೆಯೋಂಗಿಲ್ಲ. ಹೇಳ್ಬಿಟ್ಟಿದ್ದೀನಿ ಮನೇಲಿ. ಯಾಕಂತಂದರೆ ಕಮಿಟ್ಮೆಂಟ್ ತುಂಬ ಇದ್ದಾವೆ. ಡೈಲಿ 500 ರೂಪೀಸ್ ನಾನು ಕಟ್ಟಲೇಬೇಕು ಒಂದು ಕಡೆ. ಅದಕ್ಕೆ ಅಂಗಡಿನ ಕ್ಲೋಸ್ ಮಾಡಿದ್ದಾಯಿತು. ಇವಾಗ ಹೊರಡೋಣ ಸೀದಾ ಮನೆ ಕಡೆ. ಇವಾಗಿರುವಂಥ ಸಿಚುವೇಶನಲ್ಲಿ ನಾನು ಖಾಲಿ ಕೂತ್ರೆ ನಡೆಯಲ್ಲ.
ಹೊರಡೋಣ ಇವಾಗ ಸೀದಾ ಮನೆಗೆ. ಬಾ, ನಿನಗೂ ಶೂಟ್ ಮಾಡ್ತೀನಿ. ಇವತ್ತು ಭಾನುವಾರ, ಅದಕ್ಕೆ ಸ್ವಲ್ಪ ಬೇಗ ಕ್ಲೋಸ್ ಮಾಡ್ತಾ ಇದೀವಿ. ಟೈಮ್ ಬಂದ್ಬಿಟ್ಟು 8:45. ಸುಮ್ಮನೆ ಸಂಡೇ ದಿನ ಏನಂತಾರೆ ಇಲ್ಲಿ ಸ್ವಲ್ಪ ಕಾಟ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಅಷ್ಟೊಂದು ಸ್ಪೆಷಲ್ ಅಂತ ಹೇಳೋ ಅಂತದ್ದು ಏನೂ ಇಲ್ಲ. ಸೊ ನಾನು ಆಟೋ ಬ್ಲಾಗಿಂಗ್ ಮಾಡಬೇಕು ಅನ್ಕೊಂಡಾಗೆಲ್ಲ ನನಗೇನಾದ್ರೂ ಒಂದು ಕಿರಿಕಿದ್ದೇ ಇರುತ್ತೆ. ಈ ರೀತಿ ಅಂಗಡಿ ನೋಡ್ಕೊಳ್ಳೋದು, ಈ ರೀತಿ ಏನಾದ್ರೂ ಒಂದು ಜವಾಬ್ದಾರಿ ಎಲ್ಲ ಕೊಟ್ಬಿಟ್ಟು ನನಗೆ ಅಂಗಡಿಲಿ ಕುಣಿಸ್ಬಿಡ್ತಾರೆ ನಮ್ಮ ಮನೆಯವರು, ನಮ್ಮ ಮೇಡಮ್, ನಮ್ಮಮ್ಮ. ಸೊ ನೋಡೋಣ, ಆದಷ್ಟು ನಾಳೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಡ್ಯೂಟಿಗಳನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ. ಡ್ಯೂಟಿ ಮಾಡ್ಲೇಬೇಕು. ದಿನಕ್ಕೆ ಮಿನಿಮಮ್ 1,000 ರೂಪಾಯಿ ನಾನು ಅರ್ನ್ ಮಾಡ್ಲೇಬೇಕು. ಒಂದು ಅಂತಂದ್ರೆ 1,500 ಮಿನಿಮಮ್ ನಾನು ಅರ್ನ್ ಮಾಡ್ಲೇಬೇಕು. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ, ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಹೊಸಬರಾಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.